ನನ್ನ ಹತ್ರ ಸುಳ್ಳು ಹೇಳ್ಸಿದ್ರಿ. ಅನು ನನ್ ಬಗ್ಗೆ ಏನ್ ಅನ್ಕೊಂಡಿರಲ್ಲ. ಪಾಪ ಅವಳಿಗೇನು ಅರ್ಥ ಆಗಿರಲ್ಲ. ಆಗಿರುತ್ತೆ ನೀವ್ ಮಾತಾಡಿದಾಗ. ಆರ್ಯ ಅಲ್ಲೇ ಇರ್ತಾನೆ. ಅನು ಸ್ಪೀಕರ್ ಆನ್ ಆಗಿರುತ್ತೆ. ನಿಮ್ ಫ್ರೆಂಡ್ ಅನ್ನ ಕಾಪಾಡೋಕಿದ್ದಿದ್ದು ಒಂದೇ ದಾರಿ. ಅನು ಏನಾದ್ರೂ ನನ್ನನ್ನು ಭೇಟಿಯಾಗಕ್ ಬಂದಿದ್ಲು ಅಂತ ಅವನಿಗೆ ಗೊತ್ತಾದ್ರೆ ಅವಳು ಬದುಕು ನರಕ ಆಗೋಗೋದು. ನೀವ್ಯಾಕ್ ಸಹಾಯ ಮಾಡ್ತಿದ್ದೀರಾ? ಇದ್ರಿಂದ ನಿಮ್ಗೇನ್ ಲಾಭ? ಇದ್ರಿಂದ ನಿಮ್ದೇನು ಪ್ಲಾನ್ ಇಲ್ಲ ತಾನೆ? ನಾನ್ ಹೇಳಿ ಸುಳ್ಳಿಂದ ಅನುಗೇನಾದ್ರೂ ತೊಂದ್ರೆ ಆದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಇದನ್ನ ನೀವು ಸಹಾಯ ಅಂತನಾರು ತಿಳ್ಕೊಳ್ಳಿ, ಇಲ್ಲ ನನ್ನ ಸ್ವಾರ್ಥ ಅಂತನಾರು ತಿಳ್ಕೊಳ್ಳಿ. ನಾನು 7 ಗಂಟೆಗೆ ನ್ಯಾಷನಲ್ ಕಾಲೇಜ್ ಹೋಗೇ ಹೋಗ್ತೀನಿ. ಅಂಡ್ ಬೈ ದ ವೇ, ನಿಮ್ಮ ಉತ್ತರಕ್ಕೆ ಬಹಳ ಥ್ಯಾಂಕ್ಸ್. ಅಂದ್ರೆ ನಾವು ಅಲ್ಲಿಗೆ ಬರ್ಬೇಕಾ? ನಿಮ್ ಪ್ಲಾನ್ ಏನು? ಈಗ ನೀವು ಕಳಚಿಟ್ಟಿರೋ ಬೋಗಿಗಳು ಇಂಜಿನ್ ತನ್ನ ಕೆಲಸ ಮಾಡುತ್ತೆ. ನಂಬಿಕೆ ದ್ರೋಹ ಮತ್ತೆ ಆರ್ಯನ್ ಸ್ನೇಹ ಎರಡೂ ಒಂದೇ. ನಂಬಿಕೆ ದ್ರೋಹ ಮತ್ತೆ ಆರ್ಯನ್ ಸ್ನೇಹ ಎರಡೂ ಒಂದೇ. ಸೋ ಹ್ಯಾಪಿ ಟು ಸಿ ಯೋರ್ ಪಿಕ್ಚರ್ಸ್. ನಾನು ಹರ್ಷನು ಎಲ್ಲಾದ್ರೂ ಹೋಗ್ಬೇಕು. I'll call you back. ಅನು ಅನು ಯು ಫೈನ್? ಅನು ಅನು ಏನಾಗ್ತದೆ? ಮಾಮಿನ್ಲಾ ಹರ್ಷ ಬೇಗ ಬನ್ನಿ. God. ಅನು ಹೇ ಅನು ಹೇ ಅನು ವಾಟ್ ಹ್ಯಾಪೆಂಡ್? ಎಚ್ಚರಿಕೆ ಮಾಡ್ಕೋ. ಗೆಟ್ ಅಪ್ ಅನು ಅನು ಗೆಟ್ ಅಪ್ ಅನು 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 ಗಾಡ್. ಮಂದ ನೀರ್ ತಗೊಂಡ್ ಬಾ. ಅನು ಇಲ್ಲೇ ಇದೆಯಲ್ಲ ನೀರು. ಅನು 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 ಎಚ್ಚರ ಮಾಡ್ಕೋ. ಅನು ಅನು ಗೆಡಪ್ಪ ಅನು 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 ಎಷ್ಟೊತ್ತು ನಿನಗೆ ನೀರ್ ತರೋದಕ್ಕೆ? ಅನು 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 ಎದೇಳ ಅನು 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 ಗೆಟಪ್ಪ ಅಮ್ಮ. ಅನು ಅನುಗೆ ಅದಕ್ಕೆ ಅದಕ್ಕೆ ಏನಾಯ್ತು? ಅದಕ್ಕೆ ಮತ್ತೇನಾಯ್ತು? ಅಷ್ಟ ತಲೆ ಸುತ್ತ ಬಿಟ್ಬಿಟ್ಟು. ಶಿಟ್, ಇಲ್ಲ ಡಾಕ್ಟರ್ ಕಾಲ್ ಮಾಡ್ತೀನಿ. ಅನು ಗೆಟಪ್. ಏನಾಯ್ತು ಅನು? ಯಾಕೆ ಬಿದ್ದೆ? ಏನಾಯ್ತದೆ? ಓಕೆ ಬಾಬಾ ಐಮ್ ಫೈನ್. ಜ್ವರ ಬಂದೈತಲ್ಲ ಅದಕ್ಕೆ ಹೀಗಾಗಿದೆ ಅನ್ಸುತ್ತೆ. ಡಾಕ್ಟರ್ ಫೋನ್ ಮಾಡ್ತೀನಿ. ನಾನು ಮಾತ್ರೆ ತಗೊಂಡು ರೆಸ್ಟ್ ಮಾಡ್ತೀನಿ. ಅಯ್ಯೋ ಡಾಕ್ಟರ್ ಬರೋದ್ ಬೇಡವಾ? ಬೇಡ ಅಕ್ಕ, ಐಮ್ ಫೈನ್. ನಾನು ರೆಸ್ಟ್ ಮಾಡ್ತೀನಿ. ನಮ್ ಕಡೆ ಒಂದು ಮಾತಿದೆ ಆರ್ಯ,
ಗುಯ್ಗುಡ್ತಾ ಇರೋ ಸೊಳ್ಳೆನ ಸಾಯಿಸಿದ ಮೇಲೆ ಕಾವಲ್ ಕಾಯ್ತಾ ಇರೋ ಗೂರ್ಕುಂಗೂ ನಿದ್ದೆ ಹತ್ತಿತ್ತಂತೆ. ನಮಗ್ ತೊಂದರೆ ಕೊಡೋ ಸೊಳ್ಳೆನ ಸಾಯಿಸಿದ ಮೇಲೆ ಜೀವನದಲ್ಲಿ ಎಷ್ಟೇ ತೊಂದರೆ ಇದ್ರೂ ಸರಿ, ಒಂದಿನ ಹಾಯಾದ ನಿದ್ದೆ ಬರುತ್ತಲ್ಲ, ಅದೇ ಸುಖ. ನನಗೂ ನಿನಗೂ ಇಂಥ ಘಟನೆಗಳೇ ಅನ್ಸುತ್ತೆ. ಪಿಕ್ನಿಕ್ ಹೋದಷ್ಟು ಖುಷಿಯಾಗ, ಎಂಥ ಬ್ಯೂಟಿಫುಲ್ ನೈಟ್. ಗ್ರೌಂಡ್, ನಾನು, ನೀನು, ಆ ನನ್ನ ಮಗ ಜಲಂಧರ್. ಇಂಥ ಸಮಯಕ್ಕೆ ಅಲ್ವಾ ನೀನು ಇಷ್ಟು ವರ್ಷ ಕಾಯ್ತಾ ಇದ್ದಿದ್ದು? ಯಾಕೋ ಒಂದು ಸೊಳ್ಳೆನ ಸಾಯಿಸೋಕೆ ಸಿಂಹ ವರ್ಷಾನುಗಟ್ಲೆ ಕಾಯ್ತಾ ಇರುತ್ತಾ? ಇಷ್ಟೇ ಅವನ ಕಥೆ. ಜಲಂಧರ್ನ ಸಾಯಿಸೋದು ನನ್ನ ಜೀವನದ ಗುರಿ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವನ್ನ ಸಾಯಿಸೋದು ನನಗೆ ಕಷ್ಟ ಆಗ್ತಾ ಇತ್ತಾ ಅಥವಾ ನಿನಗೆ ಕಷ್ಟ ಆಗ್ತಾ ಇತ್ತಾ? ಜಲಂಧರ್ ನನ್ನ ಗುರಿ ಅಲ್ವೇ ಅಲ್ಲ ಚೆಂಡೆ. ನನ್ನ ಗುರಿ ತುಂಬ ದೊಡ್ಡದು. ಜಲಂಧರ್ ಬದುಕಿದ್ದಾಗಲೇ ನನ್ನನ್ನು ಏನು ಮಾಡೋಕ್ಕಾಯ್ತು ಅವನಿಗೆ? ಅವನು ಬದುಕಿದ್ರು ಸತ್ರು ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಚೆಂಡೆ. ಸುಮ್ನಿರಪ್ಪ. ಬೇಕುಫ ನನ್ಗೇನೆಲ್ಲ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ನನಗ್ ಗೊತ್ತು. ಅದಿರ್ಲಿ, ಇದಕ್ಕಿಂತ ದೊಡ್ಡ ವಿಷಯ ಅಂತ ಹೇಳಿದೆಯಲ್ಲ, ಏನದು? ರಾಜನಂದಿನಿ ವಿಲಾಸ ವರ್ಧನ ಸಂಸ್ಥೆ, ಇವು ನನ್ನ ವಿಷಯಗಳು ಚೆಂಡೆ. ನನ್ನ ಬದುಕು, ನನ್ನ ಇತಿಹಾಸದ ಬಗ್ಗೆ ಗೊತ್ತಿರುವ ಏಕೈಕ ವ್ಯಕ್ತಿ ಆ ಜಲಂಧರ್. ಅವನೀಗ ಸತ್ತೋದ. ಅದೊಂದು ನನಗೆ ಸಮಾಧಾನ. ಅನು, ಅನು, ಏನಾಯ್ತು ಮಗಳೇ? ಇಲ್ಲಿ ಯಾಕೆ ನಿಂತಿದ್ಯಾ? ಅಮ್ಮ, ಅನು ರಾಜೀನಾಮೆ ಕೊಟ್ಟಿದ್ ವಿಷಯ ಮಾತಾಡ್ತಿದ್ವಲ್ಲ, ಆಗ ಸುಭಾಷ್ ಪಾಟೀಲ್ ಸಿಕ್ದ ಅಂತ ಹೇಳ್ದೆ. ಅದನ್ನ ಕೇಳಿದ ತಕ್ಷಣನೇ ಅಮ್ಮ ಕೂತಿದ್ರು ಹಂಗೆ ಬಿದ್ದೋದ್ರು. ಅನು, ಆರ್ ಯು ಓಕೆ? ತಲೆ ಸುತ್ತ ಬಿದ್ಯಂತಲ್ಲಮ್ಮ, ಏನಾಯ್ತು? ನೀವು ನನ್ನಿಂದ ಏನೆಲ್ಲ ಮುಚ್ಚಿಟ್ಟಿದ್ದೀರಾ ಅಲ್ವಾ ಅಮ್ಮ? ಅನು, ನನ್ನ ಗಂಡ ನಿಮ್ಮ ಮಗಾನೇ ಅಲ್ಲ ಅನ್ನೋದ್ರಿಂದ ಹಿಡಿದು ಅವ್ರಿಗೊಂದು ಬೇರೆನೇ ಹೆಸರು ಇತ್ತು ಅನ್ನೋದು ನಿಮಗೆ ಗೊತ್ತಿತ್ತು ಅಲ್ವಾ ಅಮ್ಮ? ಆದ್ರೂ ನನ್ನ ಮುಂದೆ ಅದನ್ನ ನೀವು ಯಾವತ್ತೂ ಹೇಳಲೇ ಇಲ್ಲ. ಅನು, ನಾನೇನ್ ಮುಚ್ಚಿಟ್ಟೆ? ಅನು, ನಾನೇನ್ ಮುಚ್ಚಿಟ್ಟೆ? ಏನೂ ಇಲ್ಲ ಅಮ್ಮ, ನಾನು ಯಾವುದೋ ಬೇರೆ ಯೋಚನೆಯಲ್ಲಿದ್ದೆ.
ನಿನ್ಗೇನೇ ತೊಂದರೆ ಆಗ್ತಿದ್ರು ನನ್ನ ಹತ್ರ ಹೇಳ್ಕೊ ಅನು. ಯಾಕೊಂಥರ ಇದೆಯಾ? ಸ್ವಲ್ಪ ಸುಸ್ತು ಅಮ್ಮ, ಅದಕ್ಕೆ ತಲೆ ಸುತ್ತ ಬಂತು ಅಷ್ಟೇ. ನೀವೇನು ಚಿಂತೆ ಮಾಡಬೇಡಿ, ನಾನು ನಿದ್ದೆ ಮಾಡಿ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಸರಿ, ನಾನು ಊಟನ ನಿನ್ನ ರೂಮ್ಗೆ ಕಳಿಸ್ತೀನಿ, ಮತ್ತೆ ನೀನು ಕೆಳಗೆ ಬರೋದು ಬೇಡ. ನಾನು ಅಂದ್ರೆ ಎಷ್ಟು ಕಾಳಜಿ ಅಲ್ವಾ ಅಮ್ಮ? ತಾಯಿಗೆ ಮಗಳ ಬಗ್ಗೆ ಕಾಳಜಿ ಇರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಮಗಳೇ. ಆದರೂ ನಿಮಗೆ ನನ್ನ ಹತ್ರ ಪೂರ್ತಿಯಾಗಿ ಸತ್ಯ ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅಮ್ಮ? ಅನು, ನೀನು ನಿಜವಾಗ್ಲೂ ಓಕೆ ತಾನೆ? ಹಾಂ ಅಮ್ಮ, ಐ ಆಮ್ ಫೈನ್. ಸರಿ, ರೆಸ್ಟ್ ಮಾಡು. ನನ್ನ ಗೆಲುವಿನ ಕಾರಣಕರ್ತೆ ನೀನು. ನೀನು ಮತ್ತೆ ನಿನ್ನ ಯೋಜನೆ ಯಶಸ್ವಿಯಾಗಿದೆ ಅನ್ನೋ ಅಭಿನಂದನೆಗಳು ನಿನಗೆ. ಹಾಗೆ ರಮ್ಯನ್ಗೂ ಅದರ ಶ್ರೇಯಸ್ ಹೋಗುತ್ತೆ. ಥ್ಯಾಂಕ್ಸ್ ಟು ಹರ್ ಆಸ್ ವೆಲ್. ಎಂಥ ಮಾಸ್ಟರ್ ಪ್ಲಾನ್ ಅದು. ಗ್ರೇಟ್ ಅನು, ಗ್ರೇಟ್. ಇನ್ಯಾವತ್ತೂ ಜಲಂಧರ್ ನಮ್ಮ ಜೀವನದಲ್ಲಿ ಜಲಂಧರ್ ಇರಲ್ಲ. ಇನ್ಯಾವತ್ತೂ ಯಾರು ನಮ್ಮ ಜೀವನದಲ್ಲಿ ಶತ್ರು ಇರಲ್ಲ ಅನ್ನೋ. ಅದಕ್ಕೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದಿತ್ತು. ಅರೆ, ಕಮ್ ಆನ್, ಗಿವ್ ಮಿ ಅ ಹಗ್. Give a hug to your king, my lady. ಅನು, ಅರೆ ಯಾಕೇನಾಯ್ತನು? ನಾನು ಆಗ್ಲಿಂದ ಇಷ್ಟು ಖುಷಿಯಿಂದ ಹೇಳ್ತಿದ್ದೀನಿ, ನೀನ್ ನೋಡಿದ್ರೆ ಏನು ಮಾತಾಡ್ತಾನೆ ಇಲ್ಲ. ಆಂಟ್ ಯು ಹ್ಯಾಪಿ? ಇದು ಈಗ ನೋಡು, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ನಿನ್ನನ್ನು ನೋಡ್ತಾ ಹಾಗೆ ನಿಂತ್ಕೊಂಡ್ ಬಿಡೋಣ ಅಂತ ಅನ್ಸುತ್ತೆ. ಇವತ್ತು ನಾನು ನೆಮ್ಮದಿಯಾಗಿ ಮಲ್ಕೋತೀನಿ. ನಾನು ಯುದ್ಧ ಗೆದ್ದು ಬಂದಿರೋ ರಾಜನಿಗೆ ಎಂಥ ನಿದ್ದೆ ಬರುತ್ತೋ ಅಂಥ ನಿದ್ದೆ. ರಮ್ಯಾ, ನಾಳೆ ಸಿಗೋಣ. ಜಾಗ ಬೆಳಗ್ಗೆ ಹೇಳ್ತೀನಿ. ಹೇಳಿ ಮೀರಾಜಿ. ಹೂ ಆರ್ ಯು ಜೇಂಡೆ? ನೀವ್ಯಾರು? ಏನ್ ಹಂಗಂದ್ರೆ
ನೀವು ಯಾರು ಅಂತ ಕೇಳಿದೆ. ಮಾತ್ಗೂ ನೀವು ನಮ್ಮೂರ್ ಕಡೆ ಒಂದ್ ಮಾತಿದೆ ನಮ್ಮೂರ್ ಕಡೆ ಒಂದ್ ಮಾತಿದೆ ಅಂತ ಹೇಳ್ತಿರ್ತೀರಲ್ಲ, ನಿಮ್ ಕಡೆ ಯಾವುದು? ನೀವಿರೋದಲ್ಲಿ? ಐ ಮೀನ್ ಈ ಕ್ವಶನ್ಸ್ನೆಲ್ಲ ಒಂದೇ ಸಲ ನಿಮ್ಮನ್ನ ಕೇಳಬೇಕು ಅನ್ಸ್ತಾ ಇದೆ ನಂಗೆ. ಏನಾಗಿದೆ ನಿಮ್ಗೆ ಮೀರಾಜಿ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ನೀವ್ ಯಾವಾಗ್ಲೂ ಹೀಗೆ. ನಾನು ಏನೇ ಸೀರಿಯಸ್ ಆಗಿರೋ ಕ್ವಶನ್ಸ್ನ ಕೇಳಿದ್ರು ನಗ್ನಗ್ತಾ ಮಾತಾಡಿ ಟಾಪಿಕ್ ಚೇಂಜ್ ಮಾಡ್ಬಿಡ್ತೀರಾ. ವಾಟ್ಸ್ ದ ಇಕ್ವೇಶನ್ ಬಿಟ್ವೀನ್ ಯು ಅಂಡ್ ಆರ್ಯ ಸರ್? ನನಗೆ ನೀವು ಅವ್ರ ಪ್ರೊಟೆಕ್ಟರ್ ಅಂತ ಗೊತ್ತು. ದಟ್ಸ್ ಹೌ ಐ ಸಿ ಯು. ಅದು ಬಿಟ್ಟು ಬೇರೆ ಇನ್ನೂ ಏನಾದ್ರೂ ಇದೆಯಾ ಚೇಂಡೆ? ನೋಡಿ ಮೀರಾಜಿ, ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲ. ನೀವು ಕೇಳೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅಂತನೂ ನನಗೆ ಗೊತ್ತಿಲ್ಲ. ನಾನೊಬ್ಬ ಸಾಮಾನ್ಯ ಎಂಪ್ಲಾಯ್ ಅಷ್ಟೇ. ತಲೆ ಕೆಡ್ಸ್ಕೊಳ್ಳೋಕೆ ನಿಮ್ಗೆ ಬೇಕಾದಷ್ಟು ವಿಷಯ ಇದೆ. ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀರಾ? ನಮ್ಮ ಕಡೆ ಒಂದು ಮಾತಿದೆ ಮೀರಾಜಿ, ಬಾವಿ ಒಳಗಡೆ ಹಗ್ಗ ಬಿಟ್ಟು ಹಗ್ಗದ ಬಿಂಬದಲ್ಲಿ ಕೆಳಗಿಳಿದಂತೆ. ಕೆಲವು ಸಲ ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಯಾವ್ದು ಹಗ್ಗ ಯಾವ್ದು ಬಿಂಬ ಅಂತ ಗೊತ್ತಾಗಲ್ಲ. ಬಾವಿ ನೀರ್ ತರ ಸುಮ್ಮನಿದ್ ಬಿಡೋದೇ ಒಳ್ಳೇದು. ಈಗ ನೀವು ಆರ್ಯ ಸರ್ ಮನೆಗೆ ಹೋಗ್ಬೇಕಲ್ವಾ? ಲೇಟ್ ಆಗತ್ತೆ, ಬೇಗ ಹೊರಡಿ. ನೋ ಅಮ್ಮ, ಇಟ್ಸ್ ಓಕೆ, ಥ್ಯಾಂಕ್ ಯು. ಮೀರಾ ಮ್ಯಾಮ್, ನೀವೇನಿಲ್ಲಿ? ಅನು, ನಾನು ನಿನ್ ಜೊತೆನೆ ಮಾತಾಡ್ಬೇಕಿತ್ತು, ವರ್ಕ್ ರಿಲೇಟೆಡ್. ಯುನೋ, ಹಳೆ ಪೇಪರ್ಸ್ ಎಲ್ಲ ಪೆಂಡಿಂಗ್ ಇದೆ. ಎಲ್ಲ ಕ್ಲಿಯರ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಫೈಲ್ಸ್ನ ಇಲ್ಲೇ ಇಟ್ಟು ಹೋಗಿರಿ ಮ್ಯಾಮ್. ನಾನು ಟೈಮ್ ಆದಾಗ ನೋಡಿ ವಾಪಸ್ ಆಫೀಸಿಗೆ ಕಳಿಸ್ತೀನಿ. ನೋ ಅನು, ದಟ್ ಕಾಂಟ್ ಹ್ಯಾಪನ್. ಇಟ್ಸ್ ಲಿಟಲ್ ಅರ್ಜೆಂಟ್. ಎಮರ್ಜೆನ್ಸಿ ಇದ್ದಿದ್ರಿಂದಾನೇ ನಾನು ಇಲ್ಲಿವರೆಗೂ ಬಂದೆ. ಸೊ ಪ್ಲೀಸ್ ಸ್ವಲ್ಪ ಟೈಮ್ ಮಾಡಿಕೊಂಡು ಈಗಲೇ ನೋಡಿ ಸೈನ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ನಾನು ಸ್ವಲ್ಪ ಆಚೆ ಹೋಗ್ಬೇಕಿತ್ತು ಮ್ಯಾಮ್, ತುಂಬ ಮುಖ್ಯವಾದ ಕೆಲಸ. ಹಾಗಂತ ನಾನು ಇದನ್ನ ಇಗ್ನೋರ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಆಫೀಸಲ್ಲಿ ಇಲ್ಲದೆ ಇದ್ರು ರಾಜ್ ನಂದಿನಿ ಫ್ಯಾಬ್ರಿಕ್ಸ್ ನಂದೆ, ನಮ್ದು, ನಮ್ಮ ಮನೆದು. ಸೊ ನೀವು ಫೈಲ್ಸ್ನೆಲ್ಲ ಇಲ್ಲೇ ಇಟ್ಟು ಹೋಗಿ. ಭಾವ, ಅನ್ಸೇಕ, ಅಮ್ಮ, ನಾ ಹೋಗಿ ಬರ್ತೇನೆ. ಎಕ್ಸ್ಕ್ಯೂಸ್ ಮೀ ಅನು, ಅಲ್ಲ ಇಷ್ಟು ಎಮರ್ಜೆನ್ಸಿ ಆಫೀಸ್ ವರ್ಕ್ಗಿಂತ ಇಂಪಾರ್ಟೆಂಟ್ ಆಗಿರೋ ಕೆಲಸ ಬೇರೆ ಏನಿರುತ್ತೆ? ಮೇ ಆಸ್ಕ್? ಎಕ್ಸ್ಕ್ಯೂಸ್ ಮೀ ಮೀರಾ, ಈ ಮನೆಯವರಾಗಿ ನಾವೇ ಇನ್ನೊಬ್ರು ಪ್ರೈವಸಿ ಬ್ರೇಕ್ ಆಗೋ ಹಾಗೆ ಕ್ವೆಶ್ಚನ್ ಮಾಡಲ್ಲ. ವಿ ರೆಸ್ಪೆಕ್ಟ್ ದ ಬೌಂಡ್ರೀಸ್ ಮೀರಾ. ಈ ತರ ಕ್ವೆಶ್ಚನ್ ಮಾಡೋದೆಲ್ಲ ಸರಿ ಇಲ್ಲ. ಮಾನ್ಸಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನೇನ್ ಮಾತಾಡ್ದೆ ಮಾಮಿನ್ಲಾ? ಆಲ್ ರೈಟ್. ಇಟ್ಸ್ ಓಕೆ. Anu, you have a good day. My only intention was to make sure that you sign these documents as they were really important. Anyways, thank you. Good day. Amma, I'll take a leave then. Thank you. ಸರಿ ಮೀರಾ, ಆಫೀಸ್ ಕೆಲ್ಸಕ್ಕೆ ಮಾತ್ರ ಅಲ್ಲ, ಫ್ರೀ ಆದಾಗೆಲ್ಲ ಮನೆ ಕಡೆ ಬರ್ತಾ ಇರು. Sure, Amma. Yeah. ಎಲ್ರ ಹತ್ರ ಹೀಗೆ ನಡ್ಕೊಂಡ್ರೆ ಹೇಗೆ ಮಾನ್ಸಿ? ಪಾಪ ಮೀರಾ. ನನಗ್ ಫೇಕ್ ಆಗಿರೋದಕ್ ಬರಲ್ಲ ಮಾಮಿನ್ಲಾ. ನನ್ಗೇನ್ ಅನ್ಸುತ್ತೋ ನಾನು ಅದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ ಅಷ್ಟೇ. ಅಂಡ್ ಎಸ್, ನನ್ ಮಾತು ಕೇಳಕ್ಕಾಗದೆ ನೀವ್ ಅರ್ಧದಲ್ಲಿ ಹೋಗೋದ್ ಬೇಕಾಗಿಲ್ಲ, ನಾನೇ ಹೋಗ್ತೇನೆ. ಸರ್, ನಿನ್ನೆ ನೀವು ಇಲ್ಲಿ ಭೇಟಿ ಮಾಡಿದ್ರಿ ಅಲ್ವಾ?
ಆದೆ. ಆರ್ಯ ಸರ್ ನಿಮ್ ಕತೆ ಮುಗೀತು ಅಂತಂದ್ರು, ಅದಕ್ಕೇನರ್ಥ? ಅವ್ರ ಪ್ರಕಾರ ನನ್ನ ಕತೆ ಮುಗೀತು, ಆದ್ರೆ ನನ್ನ ಪ್ರಕಾರ ಈಗ ಕತೆ ಶುರು. ಬಿಕಾಸ್ ನಿಮಗೀಗೆಲ್ಲ ನಿಜ ಅರ್ಥ ಆಗ್ತದೆ. ಆಮ್ ಐ ರೈಟ್? ಒನ್ಸ್ ಅ ಬಿಸ್ನೆಸ್ ಮ್ಯಾನ್ ಈಸ್ ಆಲ್ವೇಸ್ ಅ ಬಿಸ್ನೆಸ್ ಮ್ಯಾನ್. ನಿನ್ನೆ ನನ್ನನ್ನು ಕಾಪಾಡಿದ್ದು ನನ್ನ ಮುಂದಾಲೋಚನೆ. ನನಗೆ ಖಂಡಿತವಾಗ್ಲೂ ಗೊತ್ತಿತ್ತು ಆ ಆರ್ಯ ಮತ್ತೆ ಜೇಂಡೆ ಇಲ್ಲಿ ಬಂದೇ ಬರ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ನಾನೊಂದು ಪ್ಲಾನ್ ಮಾಡಿದೆ. ನಿನ್ನೆ ಏನಾಯ್ತು ಗೊತ್ತಾ? ನಾನು ಆರ್ಯನ್ನ ಸಾಯಿಸೋ ಹಾಗೆ ಗನ್ನನ್ನ ಅವನ ಕಡೆ ಪಾಯಿಂಟ್ ಮಾಡಿದೆ. ಜೇಂಡೆ ನನ್ನನ್ನು ಅಟ್ಯಾಕ್ ಮಾಡ್ತಾನೆ ಅಂತ ಗೆಸ್ ಮಾಡಿದೆ. ಹಾಗೆ ಮಾಡ್ತಾ ಆರ್ಯನ್ಗೆ ಒಂದು ಸಣ್ಣ ಗಾಯ ಆದ್ರೂ ಜೇಂಡೆ ತಡ್ಕೊಳ್ಳೋದು. ಇನ್ನು ಗನ್ ಇಟ್ರೆ ಸುಮ್ಮನಿರ್ತಾನ? ಗನ್ ಕಿತ್ಕೊಂಡು ಆರ್ಯನ ಕೊಟ್ಟ. ಇಲ್ಲೇ ನಿಮ್ಮ ಗಂಡನ ನಿಜವಾದ ರೂಪ ಅರ್ಥ ಮಾಡ್ಕೋಬೇಕಾಗಿದೆ. ಆರ್ಯ ನನ್ನನ್ನ ಶೂಟ್ ಮಾಡ್ತಾರೆ. ಏನಿ ಜಲಂಧರ್ಗೆ ಸಾವಿಲ್ವಾ ಅಂತ ನೋಡ್ತಾ ಇದ್ದೀರಾ? ಹೇಳಿದ್ನಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಆರ್ಯನ್ ಕೈಗೆ ಗನ್ ಕೊಟ್ಟಿದ್ದು ನಿಜ, ಅವನು ನನಗೆ ಶೂಟ್ ಮಾಡಿದ್ದು ನಿಜ. ಆದ್ರೆ ಅದರಲ್ಲಿದ್ದ ಬುಲೆಟ್ ನಕಲಿ. ನಾನು ಸತ್ತ ಕೆಳಗೆ ಬಿದ್ಮೇಲೆ ಜೇಂಡೆ ಅವ್ರ ಹುಡುಗರಿಗೆ ಬಾಡಿ ತಗೊಂಡೋಗುತ್ತೆ. ಫೀಲ್ಡಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ಹುಡುಗರು ಹೆಣ ಯಾರ್ದು ಅಂತ ಪರೀಕ್ಷೆ ಮಾಡ್ತಾರ? ಹೆಣಕ್ಕೆ ಬೇಕಾಗಿದ್ದ ವ್ಯವಸ್ಥೆ ನಮ್ಮ ಗುರುಗಳಾಗ್ಲೇ ಮಾಡಿದ್ರು. ದೊಡ್ಡದಾಗಿ ಒಂದು ಸಾಧಿಸಿದ ಮೇಲೆ ಉಸಿರಾಡೋದ್ರಲ್ಲೂ ಸಣ್ಣ ಒಂದು ಬದಲಾವಣೆ ಇರುತ್ತೆ. ನೀನದನ್ನ ಅನುಭವಿಸಿದೆ ಜಂಡೆ. ಆದ್ರೆ ನಮಗ್ ಬೇಡದೆ ಇರೋರೊಬ್ಬರು ಉಸಿರು ನಿಲ್ಸಿದ ಮೇಲೆ ನಮಗ್ ದೊಡ್ಡ ಸಮಾಧಾನ ಸಿಗತ್ತೆ. ಅದನ್ನ ಅನುಭವಿಸಿದ್ದೀನಿ. ನಾನು ಹೇಳಿದ್ದು ಜಲಂಧರ್ನ ಕೊಂದಿದ್ದರ ಬಗ್ಗೆ ಅಲ್ಲ. ಅದೇನು ದೊಡ್ಡ ಸಾಧನೆನೂ ಅಲ್ಲ. ಜಲಂಧರ್ ಯಾವತ್ತಿದ್ರೂ ಸಾಯೋನೆ. ನಾನು ಹೇಳಿದ್ದು ಮುಂದೆ ನಾನು ಮಾಡೋಕೆ ಹೊರಟಿರೋ ಸಾಧನೆ ಬಗ್ಗೆ. ಆಫೀಸ್ ಬಿಟ್ಟು ಇಲ್ಲೆಲ್ಲೋ ಲವರ್ ತರ ಕಾಯ್ತಾ ನಿಂತಿರೋದು ದೊಡ್ಡ ಸಾಧನೆ. ನಿನ್ ಪ್ರಕಾರ ಅದು ಮೇಡಮ್ಗೆ ನಿನ್ ಚೇಂಬರ್ ಗೊತ್ತಿದೆ. ಬಾಹೋನ್ ಅವಳನ್ನ ಚೇಂಬರಲ್ಲಿ ಭೇಟಿ ಆಗೋಕೆ ಅವಳು ನನ್ನ ಸಿಬ್ಬಂದಿ ಅಲ್ಲ ಜಂಡೆ, ನನ್ನ ಯಜಮಾನಿ, ನನ್ನ ಹೆಂಡತಿ, ನನ್ನ ಭವಿಷ್ಯ. ನನ್ನ ಹತ್ರ ಬೇರೆನೇ ಯೋಜನೆ ಇದೆ. ನೀ ಹತ್ರ ಯಾವಾಗ್ಲೂ ಯಾವ್ದಾದ್ರು ಒಂದು ಪ್ಲಾನ್ ಇದ್ದೇ ಇರತ್ತೆ. ಈ ಹೊರಗಡೆ ಎಲ್ಲೋ ಮೀಟ್ ಮಾಡುವಂತ ಅಗತ್ಯ ಏನಿದೆ? ನನ್ನ ಮತ್ತೆ ಅವಳ ಮಧ್ಯೆ ಇರೋ ಗೋಡೆಗಳನ್ನ ಒಡೆದು ಕೆಡವು ಹಾಕಬೇಕು ಅಂತಂದ್ರೆ ನಾನು ಮತ್ತೆ ಅವಳು 4 ಗೋಡೆಗಳ ಮಧ್ಯ ಭೇಟಿ ಆಗ್ಬಾರ್ದು ಅಲ್ವೇನೋ? ಅರ್ಥ ಆಗ್ತಿಲ್ಲ. ಯಾವ ಗೋಡೆ? ಏನ್ ಮಾತಾಡ್ತಿದ್ಯಾ? ದ ಸೀಕ್ರೆಟ್ ರೂಮ್. ಒಳಗೇನಿದೆ?
ನಾನು ಒಳಗೆ ಹೋಗಿ ಏನು ಮಾಡ್ತೀನಿ ಅನ್ನೋ ಥರದ್ದು ನೂರಾರು ಪ್ರಶ್ನೆಗಳು ಅವಳ ಮನಸ್ಸಲ್ಲಿವೆ. ಆ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ನಾನು ಅಂತ್ಯ ಹಾಡ್ತೀನಿ ಚಂಡೆ. ಅಂದ್ರೆ ನೀನು ಆ ರೂಮ್ನ ಆ ಕೋಣೆ ಬಾಗಿಲನ್ನ ಅವಳಿಗೋಸ್ಕರ ತೆಗೆದು ನಾನು ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಚಂಡೆ. ಯೋಚನೆ ಮಾಡೇ ಮಾತಾಡ್ತಿದೀಯ ನೀನು? ಈ ಆರ್ಯ ಯೋಚಿಸದೆ ಏನು ಮಾಡಲ್ಲ, ಯೋಚಿಸಿದ ಮೇಲೆ ಮಾಡದೇ ಇರಲ್ಲ. ಇವತ್ತಿಂದ ಅನುಗೆ ನನ್ನ ಮೇಲಾಗ್ಲಿ ನನ್ನ ಇತಿಹಾಸದ ಮೇಲಾಗ್ಲಿ ಯಾವುದೇ ಥರದ ಅನುಮಾನಗಳು ಇರಲ್ಲ ಚಂಡೆ. ಅನುಮಾನ ಹುಟ್ಸೋನು ಕಷ್ಟಗಳು ಬರೋದೇ ನಮ್ನ ಗಟ್ಟಿ ಮಾಡೋಕೆ ಅಂತಾರಲ್ಲ ಅನು. ನೀನು ಇನ್ನಷ್ಟು ಗಟ್ಟಿಯಾಗು, ಯಾವ್ದಕ್ಕೂ ಕುಗ್ಬೇಡ. ಹೌದು ಅನು, ನಿಂಗೆ ಯಾವ ತರ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ. ನೀನ್ ಒಳಗಡೆ ಇರೋ ಧೈರ್ಯನ ಕಳ್ಕೊಬೇಡ ಅನು. ನೀನ್ ನಂಬಿರೋದು ಸತ್ಯದ ದಾರಿನ ಅನು. ಯಾವತ್ತಿದ್ರೂ ಸತ್ಯಕ್ಕೆ ಜಯ. ಒನ್ ಥಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಾಮ್-ಇನ್-ಲಾ. ಅನು ರಿಸೈನ್ ಮಾಡಿದ್ ಯಾಕೆ ಹೇಳಿ? ಎಲ್ಲ ಟೆನ್ಷನ್ ಬಿಟ್ಟು ಮನೆ ನೋಡ್ಕೋಬೇಕು ಅಂತ ತಾನೆ. ಬಟ್ ಅನು ನಿಜವಾಗ್ಲೂ ಯಾವುದೇ ಟೆನ್ಷನ್ ಇಲ್ಲದೆ ಇದ್ದಾಳೆ ಅಂತ ನೀವು ಅನ್ಕೋತೀರಾ? ಡು ಯು ಥಿಂಕ್ ಸೋ ಮಾಮ್-ಇನ್-ಲಾ? ಅವಳು ಅನು ಮಾತ್ರ ಅಲ್ಲ ಮಾನ್ಸಿ. ವಾಟ್? ಮಾಮ್-ಇನ್-ಲಾ ಏನ್ ಹೇಳ್ತಿದ್ದೀರಾ? ಅವಳು ರಾಜನಂದಿನಿ. Oh, come on, mom-in-law. What's wrong with you? ನಿಮ್ಮ ಮೇಲೆ ಕೆಲವೊಂದು ವಿಷಯಕ್ಕೆ ನಂಗೆ ಅಸಮಾಧಾನ ಇದೆ, ನಿಜ. ಆದ್ರೆ ನನಗೆ ಗೊತ್ತಿರೋರಲ್ಲಿ ಮೋಸ್ಟ್ ಸೆನ್ಸಿಬಲ್ ವುಮೆನ್ ನೀವು. ನೀವ್ ಹೀಗೆಲ್ಲ ಮಾತಾಡೋದನ್ನ ನನ್ನ ಕೈಲಿ ಒಪ್ಕೊಳ್ಳೋದಿಕ್ ಆಗಲ್ಲ. ನೀನ್ ಒಪ್ಬೇಕು ಅಂತ ನಾನು ಹೇಳ್ತಿಲ್ಲ ಮಾನ್ಸಿ, ನಾನು ಹೇಳ್ತಿರೋದು ನಿಜ. ಯಾವ್ದು ನಿಜ? ಅನು ರಾಜನಂದಿನಿ ಅವರು ಅನ್ನೋದಾ? ವರ್ಧನ್ ಮನೆತನದ ಯಜಮಾನಿ ಶಾರದಾ ದೇವಿ ಅವರು ತನ್ನ ಸೊಸೆನ ತನ್ನ ಸೊಸೆ ಅಲ್ಲ ಮಗಳು ಅಂತಿದ್ದಾರೆ. ಇದನ್ನ ಕೇಳಿಸ್ಕೊಂಡು ಜನ ಏನಂತಾರೆ ಹೇಳಿ? ಏನಂತಾರೋ ನನಗೆ ಬೇಕಾಗಿಲ್ಲ ಮಾನ್ಸಿ. ನನ್ನ ಅನುಭವಕ್ಕೆ ಬಂದಿದ್ದನ್ನ ಹೇಳಿದ್ದೀನಿ ಅಷ್ಟೇ. ನಿನ್ನೆ ರಾತ್ರಿ ಅವಳು ರಾಜನಂದಿನಿ ಕಂಬಳಿ ಹೊದ್ದು ಮಲಗಿದ್ಲು. ನಾನು ಅದನ್ನ ಎಷ್ಟೋ ವರ್ಷದಿಂದ ಹುಡುಕ್ತಾನೆ ಇದ್ದೆ. ಅದು ಯಾರಿಗೂ ಸಿಗದೆ ಅನುಗೆ ಸಿಕ್ಕಿದೆ ಅಂದ್ರೆ, ಅವಳು ಅದನ್ನೇ ಹೊದ್ದು ಮಲಗಿದಾಳೆ ಅಂದ್ರೆ ಇದಕ್ಕೆಲ್ಲ ಏನರ್ಥ? ನಿಜಮ್ಮ, ಅಮ್ಮ ನನಗೂ ಹಾಗೆ ಅನಿಸ್ತಾ ಇದೆ. ಬಟ್ ನಿಮ್ಮ ಮಾತು ನನಗೆ ಒಂದು 75% ಕರೆಕ್ಟ್ ಅನಿಸಿದೆ. ಆದರೆ ಮಾನಸಿ ಮಾತು ಒಂದು 25% ಕರೆಕ್ಟ್ ಅನಿಸಿದೆ ಅಮ್ಮ. ಎರಡರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ. ಈ ವಿಷಯನ ನೀನ್ ಬಿಸ್ನೆಸ್ ಅಲ್ಲಿ ಮಾತಾಡೋವಾಗ ಮಾತಾಡ್ಬೇಡ ಹರ್ಷ. ಅಮ್ಮ, ನೋ ನೋ ನೋ, ಡೋಂಟ್ ಟೇಕ್ ಮೀ ರಾಂಗ್. ನಾನು ಆ ಥರ ಹೇಳಿಲ್ಲ. ಅಮ್ಮ ಏನೋ ಹುಡುಕ್ತಿದ್ರಾ, ಅದಕ್ಕೆ ನಾನು ಹೇಳಿದೆ ಮನೇಲಿ ಏನೇ ಮಿಸ್ಸಿಂಗ್ ಆದರೂ ಅದಕ್ಕೆ ಹೇಳಿದ್ರೆ ಅವ್ರು ಕರೆಕ್ಟಾಗಿ ಹುಡುಕೊಡ್ತಾರೆ ಅಂತ. ಹೌದಾ? ಏನು ಹುಡುಕ್ತಾ ಇದ್ರಿ ಅಮ್ಮ? ಅನು, ಒಂದು ಕಾದಂಬರಿ ಇತ್ತು, ಅದು ಗಿಫ್ಟ್ ರ್ಯಾಪ್ ಮಾಡಿತ್ತು. ಅದು ಕಾಣಿಸ್ತಾ ಇಲ್ಲ, ಅದನ್ನ ಸ್ವಲ್ಪ ಹುಡ್ಕೊಡ್ತೀಯಾ? ಗಿಫ್ಟ್ ರ್ಯಾಪ್ ಆಗಿರೋ ಕಾದಂಬರಿನ? ಸರಿ ಅಮ್ಮ, ನಾ ಈಗಲೇ ಹುಡ್ಕೊಡ್ತೇನೆ.
ರ್ಯಾಪರ್ ಹಾಕಿರೋ ಬುಕ್ ಯಾವುದೂ ಇಲ್ವಲ್ಲ. ಅಮ್ಮ ಹುಡುಕ್ದೆ, ಸಿಗ್ಲಿಲ್ಲ. ಸರಿ ಅನು, ಅವಸರ ಏನೂ ಇಲ್ಲ. ಇಲ್ಲಮ್ಮ, ನಾನು ನನ್ನ ರೂಮಲ್ಲಿ ಒಂದ್ಸತಿ ಚೆಕ್ ಮಾಡ್ತೀನಿ ರೀ. ಅನು, ನೀನು ಆಫೀಸಿಗೆ ಯಾಕೆ ಬಂದಿಲ್ಲ? ನಾನು ಫೋನ್ ಮಾಡಿ ಕರೆದಾಗ ನೀನು ಆಫೀಸಿಗೆ ಬರ್ತೀಯ ಅಂತ ಅನ್ಕೊಂಡಿದ್ದೆ. ನೀನು ಇಲ್ಲಿಗೆ ಬಂದಿದೆ ಅಂತ ಗೊತ್ತಾಗಿ ನಾನು ಇಲ್ಲಿಗೆ ಓಡ್ ಬಂದೆ. ಯಾಕನು, ಏನಾಯ್ತು? ಆರ್ ಯು ಓಕೆ? ಐ ಆಮ್ ಫೈನ್ ಸರ್. ನನಗೆ ಆಫೀಸಿಗೆ ಬರಬೇಕು ಅಂತ ಹೊಳಿಲಿಲ್ಲ, ಮನೆಗೆ ಬಂದ್ಬಿಟ್ಟೆ. ಹೇಗಿದ್ರು ಇಲ್ಲೇ ಸಿಗ್ತಿರಲ್ಲ ಅಂತ ಕಾಯ್ತಾ ಇದ್ದೆ. ಸರಿ, ಫೈನ್ ಅಂತಂದೆ ಅಲ್ಲ, ಅದೇ ನನಗೆ ಸಮಾಧಾನ. ನೀನು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ, ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತಾ? ನೀನು ದೇವಸ್ಥಾನಕ್ಕೆ ತಾನೇ ಹೋಗಿದ್ದು? ಹಾ ಸರ್, ಹೌದು, ದೇವಸ್ಥಾನಕ್ಕೆ. ನಂಗೆ ಸಮಾಧಾನ ಆಯ್ತು. ನಿನ್ನ ಮನಸ್ಸಲ್ಲಿ ಏನೋ ಕೊರಿತಿದೆ, ಅದೇನಂತ ಹೇಳು. ಅದೇನು ನಿನ್ನ ಕಾಡ್ತಿದೆಯೋ ಅದನ್ನ ಇವತ್ತು ಬಗೆಹರಿಸ್ಬಿಡೋಣ. ಹೇಳೋಣ. ಹಾಗೇನೂ ಇಲ್ಲ ಸರ್. ನಿನ್ನ ತುಟಿ ಮಾತ್ರ ಎಲ್ಲಾನು ಸರಿ ಇದೆ ಅಂತ ಹೇಳ್ತಿದ್ದೇನು, ಆದ್ರೆ ನಿನ್ನ ಕಣ್ಣು ಬೇರೆನೇ ಹೇಳ್ತಾ ಇದೆ. ನನ್ನ ನಿನ್ನ ಮಧ್ಯೆ ಯಾವುದೇ ಗೊಂದಲಗಳು ಉಳ್ಕೊಳ್ಳೋದು ಬೇಡ ಅನ್ನೋ. ಏನಾಗ್ತಿದೆ ದಯವಿಟ್ಟು ನನಗೆ ಹೇಳು. ಯಾಕೆ ಯಾವಾಗಲೂ ಮೌನವಾಗಿ ಇರ್ತೀಯ? ನಿನ್ನ ಮೊದಲಿನ ತುಂಟ ನಗೆ, ಉತ್ಸಾಹದ ಮಾತು, ಲವಲವಿಕೆಯಿಂದ ಕೂಡಿದ ನಡತೆ ಎಲ್ಲ ಎಲ್ಲಿ ಹೋಯ್ತನೋ? ಐ ಆಮ್ ಮಿಸ್ಸಿಂಗ್ ಆಲ್ ದೋಸ್ ಥಿಂಗ್ಸ್ ಅಬೌಟ್ ಯು. ನಿನಗೆ ನನ್ನ ಬಗ್ಗೆ ಅಸಮಾಧಾನ ಇದೆ ಅನ್ನೋದು ನನಗೆ ಗೊತ್ತು, ಆದರೆ ಅದು ಏನು ಅಂತ ನೀನಾಗೆ ನನಗೆ ಹೇಳೋವರೆಗೂ ನನಗದು ಗೊತ್ತಾಗಲ್ಲ. ನೀನು ಹೀಗೆ ನಡ್ಕೊಳ್ಳೋದು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅನ್ನೋ. ದಯವಿಟ್ಟು ಏನಾಯ್ತು ಅಂತ ಹೇಳಿ. ಕೈ ಮುಗಿದು ಕೇಳ್ಕೋತೀನಿ ನಾನು.